ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ದುರ್ಗಾ ಸಪ್ತಶತಿ ಮಧ್ಯಮ ಚರಿತ್ರೆ 4ನೇ ಅಧ್ಯಾಯ ಇಂದ್ರಾದಿಗಳ ಸ್ತುತಿ. ಧ್ಯಾನ. ಓಂ ಕಾಲಾಭ್ರಾಭಾಂ ಕಟಾಕ್ಷರೈರ್ಕುಲಭೈದಾಂ ಮೌಲಿಬದ್ಧೇಂದುರೇಖಾಂ ಶಂಖಂ ಚಕ್ರಂ ಕೃಪಾಣಂ ತ್ರಿಷ್ಕಮಪಿ ಕರೈರುದ್ವಹಂತೀಂ ತ್ರಿನೇತ್ರಾಂ ಸಿಂಹಸ್ಕಂದಾಧಿರೂಢಾಂ ತ್ರಿಭುವನಮಖಿಲಂ ತೇಜಸಾ ಪೂರಯಂತೀಂ ಧ್ಯಾಯೇತ್ ದುರ್ಗಾಂ ಜಯಾಖ್ಯಾಂ ತ್ರಿದಶ ಪರಿವೃತಾಂ ಸೇವಿತಾಂ ಸಿದ್ಧಿಕಾಮೈಃ. ಕಪ್ಪು ಮೋಡದ ಕಾಂತಿಯನ್ನು ಹೊಂದಿರುವ ತನ್ನ ಕಟಾಕ್ಷಗಳಿಂದ ಶತ್ರು ಸಮೂಹಕ್ಕೆ ಭಯವನ್ನುಂಟು ಮಾಡುತ್ತಿರುವ, ಶಿರದಲ್ಲಿ ಬಾಲಚಂದ್ರನನ್ನು ಧರಿಸಿರುವ, ತನ್ನ ಕೈಗಳಲ್ಲಿ ಶಂಖ ಚಕ್ರ ಕೃಪಾಣ ತ್ರಿಶೂಲಗಳನ್ನು ಎತ್ತಿ ಹಿಡಿದಿರುವ, ತ್ರಿಲೋಚನಳಾದ ಸಿಂಹದ ಹೆಗಲ ಮೇಲೆ ಏರಿ ಕುಳಿತಿರುವ, ತನ್ನ ತೇಜಸ್ಸಿನಿಂದ ತ್ರಿಭುವನಗಳನ್ನು ಸಂಪೂರ್ಣವಾಗಿ ತುಂಬಿರುವ, ಸಿದ್ಧಿಕಾಮರಿಂದ ಸೇವಿಸಲ್ಪಡುತ್ತಿರುವ, ದೇವತೆಗಳಿಂದ ಸುತ್ತುವರಿಯಲ್ಪಟ್ಟಿರುವ ಜಯ ಎಂಬ ದುರ್ಗಾದೇವಿಯನ್ನು ಧ್ಯಾನಿಸತಕ್ಕದ್ದು. ಋಷಿಯು ಹೀಗೆ ಹೇಳಿದನು. ಅತ್ಯಂತ ವೀರ್ಯಶಾಲಿಯೂ ಆದರೆ ದುರಾತ್ಮನೂ ಆದ ಆ ಮಹಿಷಾಸುರನು ಮತ್ತು ಅವನ ರಾಕ್ಷಸ ಸೇನೆಯು ದೇವಿಯಿಂದ ಸಂಹರಿಸಲ್ಪಟ್ಟ ಮೇಲೆ ಇಂದ್ರನೇ ಮೊದಲಾದ ದೇವತೆಗಳು ನಮಸ್ಕಾರದಿಂದ ಬಗ್ಗಿದ ಕತ್ತು ಹೆಗಲುಗಳುಳ್ಳವರಾಗಿ, ಅತ್ಯಂತ ಹೆಚ್ಚಿನ ಸಂತೋಷದಿಂದ ಉಂಟಾದ ರೋಮಾಂಚನದಿಂದ ಸುಂದರವಾದ ದೇಹವುಳ್ಳವರಾಗಿ ಆ ದೇವಿಯನ್ನು ಈ ಮಾತುಗಳಿಂದ ಸ್ತುತಿಸಿದರು. ಎಲ್ಲ ದೇವಗಣಗಳ ಶಕ್ತಿ ಸಮೂಹದ ಮೂರ್ತಿಯಾದ ಯಾವ ದೇವಿಯ ಆತ್ಮಶಕ್ತಿಯಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆಯೋ ಅಂತಹ ಸಮಸ್ತ ದೇವ ಮಹರ್ಷಿಗಳಿಗೆ ಪೂಜ್ಯಳಾದ ಅಂಬಿಕೆಯನ್ನು ಭಕ್ತಿಯಿಂದ ನಮಸ್ಕರಿಸುತ್ತೇವೆ. ಆಕೆಯು ನಮಗೆ ಶುಭವನ್ನು ಉಂಟು ಮಾಡಲಿ. ಯಾವಾಕೆಯ ಅಸದೃಶವಾದ ಪ್ರಭಾವವನ್ನಾಗಲಿ ಬಲವನ್ನಾಗಲಿ ಭಗವಂತನಾದ ವಿಷ್ಣು ಬ್ರಹ್ಮ ಮತ್ತು ರುದ್ರ ಇವರೂ ವರ್ಣಿಸಲಾರರೋ, ಅಂತಹ ಚಂಡಿಕಾದೇವಿಯು ಸಮಸ್ತ ಪ್ರಪಂಚವನ್ನು ಕಾಪಾಡುವುದಕ್ಕೋಸ್ಕರ ಮತ್ತು ಅಮಂಗಳದಿಂದ ಉಂಟಾಗುವ ಭಯವನ್ನು ಪರಿಹರಿಸುವುದಕ್ಕೋಸ್ಕರ ಮನಸ್ಸು ಮಾಡಲಿ. ಯಾವ ದೇವಿಯು ಪುಣ್ಯವಂತರ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪಳಾಗಿರುವಳೋ, ಪಾಪಿಗಳ ಗೃಹದಲ್ಲಿ ಅಲಕ್ಷ್ಮೀ ರೂಪಳಾಗಿರುವಳೋ, ಸುಸಂಸ್ಕೃತರ ಹೃದಯದಲ್ಲಿ ನಿಶ್ಚಯಾತ್ಮಕ ಬುದ್ಧಿಯಾಗಿರುವಳೋ, ಸಜ್ಜನರಲ್ಲಿ ಶ್ರದ್ಧೆಯಾಗಿರುವಳೋ, ಸದ್ವಂಶಜರಲ್ಲಿ ಲಜ್ಜೆಯಾಗಿರುವಳೋ, ಅಂತಹ ನಿನ್ನನ್ನು ನಮಸ್ಕರಿಸುತ್ತೇವೆ. ಹೇ ದೇವಿ, ಪ್ರಪಂಚವನ್ನು ಕಾಪಾಡು. ಹೇ ದೇವಿ, ನಿನ್ನ ಅಚಿಂತ್ಯ ರೂಪವನ್ನಾಗಲಿ ಅಸುರನಾಶಕಾರಿಯಾದ ನಿನ್ನ ಮಹಾಪರಾಕ್ರಮವನ್ನಾಗಲಿ ದೇವಾಸುರಗಣಗಳ ಯುದ್ಧದಲ್ಲಿ ನಿನ್ನ ಅತ್ಯದ್ಭುತವಾದ ಕರ್ಮಗಳನ್ನಾಗಲಿ ನಾನು ಹೇಗೆ ಬಣ್ಣಿಸಲಿ? ಸಮಸ್ತ ಜಗತ್ತುಗಳ ಕಾರಣಳು ನೀನೇ. ನೀನು ತ್ರಿಗುಣೆಯಾದರೂ ಅವುಗಳ ದೋಷಗಳಿಂದ ಲಿಪ್ತಳಾಗಿಲ್ಲ. ಹರಿಹರಾದಿಗಳು ನಿನ್ನನ್ನು ಅರಿಯಲಾರರು, ಏಕೆಂದರೆ ನೀನು ಅಪಾರಳು, ನೀನು ಸರ್ವಾಶ್ರಯಳು. ಈ ಜಗತ್ತೆಲ್ಲವೂ ನಿನ್ನ ಅಂಶ ಮಾತ್ರವಾಗಿದೆ. ನೀನೇ ಅವ್ಯಾಕೃತಳು, ಪರಮ ಪ್ರಕೃತಿಯು, ಸರ್ವಮೂಲಳು. ಹೇ ದೇವಿ, ಯಾವುದರ ಉಚ್ಚಾರಣೆಯಿಂದ ಎಲ್ಲ ಯಜ್ಞಗಳಲ್ಲಿಯೂ ಸಮಸ್ತ ದೇವಗಣಗಳೂ ಸಂತೃಪ್ತಿಯನ್ನು ಹೊಂದುವವೋ ಅಂತಹ ಸ್ವಾಹ ಮಂತ್ರವೇ ನೀನು. ಪಿತೃಗಣಗಳಿಗೆ ತೃಪ್ತಿಯನ್ನುಂಟು ಮಾಡಲು ಕಾರಣಳಾದವಳು ನೀನೇ. ಆದುದರಿಂದಲೇ ಜನರಿಂದ ನೀನು ಸ್ವದಾ ಎಂದು ಉಚ್ಚರಿಸಲ್ಪಡುತ್ತೀಯೇ. ಹೇ ದೇವಿ, ಯಾವುದು ಮುಕ್ತಿಗೆ ಕಾರಣವಾಗಿರುವುದೋ, ಯಾವುದು ಎಣಿಸಲಾರದಷ್ಟು ಕಷ್ಟವಾದ ಮಹಾವ್ರತ ರೂಪವಾಗಿರುವುದೋ, ಜಿತೇಂದ್ರಿಯರು, ತತ್ವಸಾರವನ್ನರಿತಿರುವವರು, ಮೋಕ್ಷಾಕಾಂಕ್ಷಿಗಳು, ಸಮಸ್ತ ದೋಷಶೂನ್ಯರೂ ಆದ ಮುನಿಗಳಿಂದ ಯಾವುದು ಅಭ್ಯಸಿಸಲ್ಪಡುತ್ತಿರುವುದೋ, ಹೇ ಭಗವತಿ, ಆ ಪರಾವಿದ್ಯೆಯು ನೀನೇ ಆಗಿರುವೆ. ನೀನು ಶಬ್ದಸ್ವರೂಪಳು. ನೀನೇ ಅತಿ ನಿರ್ಮಲವಾದ ಋಗ್ವೇದ ಮತ್ತು ಯಜುರ್ವೇದಗಳಿಗೆ ಆಶ್ರಯಳು. ಉದ್ಗೀತದಿಂದಲೂ ರಮ್ಯವಾದ
ಪದಪಾಠಗಳಿಂದಲೂ ಕೂಡಿದ ಸಾಮವೇದದ ಆಶ್ರಯವೂ ನೀನೇ. ಪ್ರಕಾಶ ಸ್ವರೂಪಳು, ವೇದಮಾತೆಯು, ಷಡ್ಗುಣೈಶ್ವರ್ಯ ಸಂಪನ್ನಳೂ ನೀನೇ. ಜಗತ್ತಿನ ಪಾಲನೆಗೆ ಬೇಕಾದ ಲೌಕಿಕ ಶಾಸ್ತ್ರಗಳೂ ನೀನೇ ಮತ್ತು ಸರ್ವ ಜಗತ್ತುಗಳ ದುಃಖನಾಶಕಳೂ ನೀನೇ. ಹೇ ದೇವಿ, ಯಾವುದರಿಂದ ಸಕಲ ಶಾಸ್ತ್ರಗಳ ಸಾರವನ್ನು ತಿಳಿಯಬಹುದೋ ಆ ಮೇಧಾಶಕ್ತಿಯು ನೀನೇ. ದುರ್ಗಮವಾದ ಭವಸಾಗರವನ್ನು ದಾಟಲು ನೌಕೆಯಂತಿರುವ ದುರ್ಗಾದೇವಿಯೂ ನೀನೇ. ನೀನು ಅಸಂಗಳು. ಮಧುಕೈಟಭ ಶತ್ರುವಾದ ವಿಷ್ಣುವಿನ ಹೃದಯವನ್ನೇ ವಾಸಸ್ಥಾನವಾಗಿ ಮಾಡಿಕೊಂಡಿರುವ ಲಕ್ಷ್ಮಿಯೂ ನೀನೇ. ಚಂದ್ರಶೇಖರ ಶಿವನೊಂದಿಗೆ ಪ್ರತಿಷ್ಠಿತಳಾದ ಗೌರಿಯೂ ನೀನೇ. ಮಂದಹಾಸಯುಕ್ತವೂ ನಿರ್ಮಲವೂ ಪರಿಪೂರ್ಣ ಚಂದ್ರಬಿಂಬದಂತಿರುವುದು, ಉತ್ತಮ ಸ್ವರ್ಣಕಾಂತಿಯಂತೆ ಕಮನೀಯವೂ ಆದ ನಿನ್ನ ಮುಖವನ್ನು ನೋಡಿದರೂ ಕ್ರೋಧಾಕುಲನಾದ ಮಹಿಷಾಸುರನು ನಿನ್ನನ್ನು ಹಠಾತ್ತಾಗಿ ಹೊಡೆದುದು ಆಶ್ಚರ್ಯವೇ ಸರಿ. ಹೇ ದೇವಿ, ಕೋಪಗೊಂಡಿರುವ ಹುಬ್ಬುಗಂಟಿನಿಂದ ಭಯಂಕರವಾಗಿರುವ, ಉದಯಿಸುತ್ತಿರುವ ಚಂದ್ರನಂತೆ ತೇಜೋಮಯವಾದ ಯಾವ ನಿನ್ನ ಮುಖವನ್ನು ನೋಡಿಯೂ ಮಹಿಷಾಸುರನು ಕೂಡಲೇ ಪ್ರಾಣಗಳನ್ನು ಬಿಡಲಿಲ್ಲವೆಂದ ಮೇಲೆ ಅದು ಬಹು ವಿಚಿತ್ರವೇ ಸರಿ. ಏಕೆಂದರೆ ಕುಪಿತನಾದ ಯಮನನ್ನು ನೋಡಿ ಯಾರು ತಾನೇ ಬದುಕಬಲ್ಲರು? ದೇವಿಯೇ, ಪ್ರಸನ್ನಳಾಗು. ಪರಮಸ್ವರೂಪಳಾದ ನೀನು ಪ್ರಸನ್ನಳಾದರೆ ಪ್ರಪಂಚದ ಉದ್ಧಾರಕ್ಕಾಗಿ ಆಗುವೆ. ಕೋಪಗೊಂಡರೆ ವಂಶಗಳನ್ನು ಕೂಡಲೇ ನಾಶ ಮಾಡುವೆ. ಮಹಿಷಾಸುರನ ವಿಪುಲ ಸೈನ್ಯವೆಲ್ಲವೂ ನಾಶವಾಗಿರುವುದರಿಂದಲೇ ಇದು ನಮಗೆ ಈಗ ತಾನೇ ತಿಳಿದು ಬಂದಿತು. ನೀನು ಯಾರ ವಿಷಯದಲ್ಲಿ ಯಾವಾಗಲೂ ಅಭ್ಯುದಯವನ್ನು ಕೊಡುವವಳು, ಪ್ರಸನ್ನಳೂ ಆಗುತ್ತೀಯೋ ಅವರು ಎಲ್ಲ ದೇಶಗಳಲ್ಲಿಯೂ ಗೌರವಿಸಲ್ಪಡುತ್ತಾರೆ. ಐಶ್ವರ್ಯ, ಯಶಸ್ಸುಗಳು ಅವರಿಗೆ ದೊರಕುತ್ತವೆ. ಅವರ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಹಾನಿಯಿರುವುದಿಲ್ಲ. ಅವರೇ ಮಡದಿ ಮಕ್ಕಳು ಸೇವಕರೊಂದಿಗೆ ಬಾಳುತ್ತಾ ಧನ್ಯರಾಗುತ್ತಾರೆ. ಹೇ ದೇವಿ, ಪುಣ್ಯಾತ್ಮನು ಯಾವಾಗಲೂ ಅತ್ಯಾದರದಿಂದ ಧರ್ಮವೀತವಾದ ಕರ್ಮಗಳನ್ನು ಪ್ರತಿದಿನವೂ ಮಾಡುತ್ತಾನೆ. ಅನಂತರ ನಿನ್ನ ಅನುಗ್ರಹದಿಂದ ಸ್ವರ್ಗಕ್ಕೆ ಹೋಗುತ್ತಾನೆ. ಆದುದರಿಂದಲೇ ನೀನು ತ್ರಿಲೋಕಗಳಲ್ಲಿಯೂ ಫಲದಾತೃವು. ಹೇ ದುರ್ಗೆ, ನಿನ್ನನ್ನು ಸ್ಮರಿಸಿದರೆ ಎಲ್ಲ ಜೀವಿಗಳ ಭಯವನ್ನೂ ಹೋಗಲಾಡಿಸುತ್ತೀಯೇ. ಸುಖವಾಗಿರುವವರಿಂದ ಸ್ಮರಿಸಲ್ಪಟ್ಟಾಗ ಅವರಿಗೆ ಅತ್ಯಂತ ಶುಭ ಬುದ್ಧಿಯನ್ನು ಕೊಡುತ್ತೀಯೇ. ದಾರಿದ್ರ್ಯ, ದುಃಖ, ಭಯಗಳನ್ನು ಹೋಗಲಾಡಿಸುವವಳೇ, ನೀನಲ್ಲದೆ ಮತ್ತಾರು ಸರ್ವಪ್ರಾಣಿಗಳ ಉಪಕಾರಕ್ಕೋಸ್ಕರ ಯಾವಾಗಲೂ ದಯಾಪೂರಿತ ಚಿತ್ತರಾಗಿರುತ್ತಾರೆ? ಈ ಅಸುರರು ಹತರಾದರೆ ಜಗತ್ತು ಸುಖವನ್ನು ಹೊಂದುವುದು. ಇವರು ಚಿರಕಾಲ ನರಕದಲ್ಲಿ ನರಳುವಂತಹ ಪಾಪವನ್ನು ಮಾಡಿದ್ದರೂ ನನ್ನೊಡನೆ ಯುದ್ಧ ಮಾಡಿ ಮೃತ್ಯುವನ್ನು ಹೊಂದಿ ಸ್ವರ್ಗವನ್ನು ಹೊಂದಲಿ ಎಂದು ಯೋಚಿಸಿ ಈ ಅಹಿತಕಾರಿಗಳಾದ ಅಸುರರನ್ನು ನಾಶ ಮಾಡಿರುವೆ. ಇದು ನಿಶ್ಚಯ. ದೃಷ್ಟಿ ಮಾತ್ರದಿಂದಲೇ ನೀನು ಎಲ್ಲ ಅಸುರರನ್ನು ಏಕೆ ಭಸ್ಮ ಮಾಡುವುದಿಲ್ಲ? ಹಾಗೆ ಮಾಡುವ ಶಕ್ತಿ ಇದ್ದರೂ ನೀನು ಶತ್ರುಗಳಲ್ಲಿ ಶಸ್ತ್ರಪ್ರಹಾರ ಮಾಡಲು ಕಾರಣವಿದೆ. ಶಸ್ತ್ರುಗಳಾದರೂ ಅವರೂ ಕೂಡ ನಿನ್ನ ಆಯುಧಗಳಿಂದ ಪವಿತ್ರರಾಗಿ ಉತ್ತಮ ಲೋಕಗಳನ್ನು ಹೊಂದಲಿ ಎಂಬುದೇ ನಿನ್ನ ಆಶಯ. ಅಂತಹವರಲ್ಲಿಯೂ ಕೂಡ ನಿನ್ನ ಕೃಪಾಬುದ್ಧಿಯು ಅತ್ಯಂತ ಸಾಧುವಾದುದು. ನಿನ್ನ ಖಡ್ಗದಿಂದ ಹೊರಹೊಮ್ಮುತ್ತಿದ್ದ ಉಗ್ರವಾದ ತೇಜೋರಾಶಿಯಿಂದಾಗಲಿ ಅಥವಾ ನಿನ್ನ ಶೂಲಾಗ್ರ ಕಾಂತಿಯಿಂದಾಗಲಿ ಅಸುರರ ಕಣ್ಣುಗಳು ಕುರುಡಾಗದೆ ಇದ್ದದ್ದಕ್ಕೆ ಅವರು ಅಮೃತ ಕಿರಣ ರಂಜಿತವಾದ ನಿನ್ನ ಚಂದ್ರವದನವನ್ನು ನೋಡುತ್ತಿದ್ದದ್ದೇ ಕಾರಣ. ಹೇ ದೇವಿ, ದುಷ್ಟರ ನಡತೆಯನ್ನು ಅಡಗಿಸಬಲ್ಲ ಸ್ವಭಾವ ನಿನ್ನದು. ಹಾಗೆಯೇ ನಿನ್ನ ಈ ರೂಪವು ಅವಿಚಿಂತ್ಯವೂ ಅಸದೃಶವೂ ಆಗಿದೆ. ವೀರ್ಯವಾದರೋ ದೇವತೆಗಳ ಪರಾಕ್ರಮವನ್ನಡಗಿಸಿದ ಅಸುರರನ್ನೇ ಸಂಹರಿಸಬಲ್ಲದು. ಶತ್ರುಗಳಲ್ಲಿಯೂ ಕೂಡ ನಿನ್ನ ದಯೆಯು ಹೀಗೆ ಪ್ರಕಟವಾಗಿದೆ. ನಿನ್ನ ಈ ಪರಾಕ್ರಮಕ್ಕೆ ಯಾವುದರೊಡನೆ ಹೋಲಿಕೆ ಇದ್ದೀತು? ಮತ್ತು ಶತ್ರುಗಳಿಗೆ ಭಯವನ್ನುಂಟು ಮಾಡುವ ಹಾಗೆಯೇ
ಅತ್ಯಂತ ಮನೋಹರವಾಗಿಯೂ ಇರುವ ನಿನ್ನ ಸೌಂದರ್ಯವನ್ನು ಮತ್ತೆಲ್ಲಿ ನೋಡೆವು? ಹೇ ದೇವಿ ವರದೆ, ಹೃದಯದಲ್ಲಿ ಕೃಪೆ ಮತ್ತು ಸಮರದಲ್ಲಿ ನಿಷ್ಠುರತೆ ಇವುಗಳನ್ನು 3 ಲೋಕಗಳಲ್ಲಿ ಹುಡುಕಿದರೂ ನಿನ್ನಲ್ಲಿ ಮಾತ್ರ ಕಾಣುವೆವು. ಶತ್ರುನಾಶದ ಮೂಲಕ ಈ ಜಗವು ನಿನ್ನಿಂದ ಕಾಪಾಡಲ್ಪಟ್ಟಿದೆ. ಸಮರದಲ್ಲಿ ಹತವಾಗಿ ಆ ಶತ್ರು ಸೈನ್ಯಗಳೂ ಕೂಡ ನಿನ್ನಿಂದ ಸ್ವರ್ಗಕ್ಕೊಯ್ಯಲ್ಪಟ್ಟಿರುವವು. ಉನ್ಮತ್ತರಾದ ಅಸುರರಿಂದ ಉಂಟಾದ ನಮ್ಮ ಭಯವೂ ಕೂಡ ಹೋಯಿತು. ನಿನಗೆ ನಮಸ್ಕಾರ. ಹೇ ದೇವಿ ಅಂಬಿಕೆ, ನಿನ್ನ ಶೂಲದಿಂದ ನಮ್ಮನ್ನು ಕಾಪಾಡು. ನಿನ್ನ ಖಡ್ಗದಿಂದಲೂ ಗಂಟೆಯ ಶಬ್ದದಿಂದಲೂ ಬಿಲ್ಲಿನ ಟಂಕಾರದಿಂದಲೂ ನಮ್ಮನ್ನು ಕಾಪಾಡು. ಹೇ ಚಂಡಿಕೆ, ಹೇ ಈಶ್ವರಿ, ನಿನ್ನ ಶೂಲಾಯುಧವನ್ನು ತಿರುಗಿಸುತ್ತಾ ನಮ್ಮನ್ನು ಪೂರ್ವ ಪಶ್ಚಿಮಗಳಲ್ಲಿ ಮತ್ತು ಉತ್ತರ ದಕ್ಷಿಣಗಳಲ್ಲಿ ರಕ್ಷಿಸು. ತ್ರಿಲೋಕಗಳಲ್ಲಿ ಸಂಚರಿಸುತ್ತಿರುವ ಅಥವಾ ವಿರಾಜಿಸುತ್ತಿರುವ ನಿನ್ನ ಸೌಮ್ಯ ರೂಪಗಳಿಂದಲೂ ಮತ್ತು ನಿನ್ನ ಅತ್ಯಂತ ಘೋರ ರೂಪಗಳಿಂದಲೂ ನಮ್ಮನ್ನು ಜಗತ್ತನ್ನೂ ರಕ್ಷಿಸು. ಹೇ ಅಂಬಿಕೆ, ನಿನ್ನ ಕರಪಲ್ಲವಗಳ ಸಂಘವನ್ನು ಹೊಂದಿರುವ ಖಡ್ಗ ಶೂಲ ಗದೆಗಳಿಂದಲೂ ಇತರ ಅಸ್ತ್ರಗಳಿಂದಲೂ ನಮ್ಮನ್ನು ಎಲ್ಲ ಕಡೆಗಳಲ್ಲಿಯೂ ರಕ್ಷಿಸು. ಸುಮೇಧ ಋಷಿಯು ಹೇಳಿದನು. ಹೀಗೆ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಮೇಲೆ ನಂದನವನದಲ್ಲಿ ಬೆಳೆದ ದಿವ್ಯ ಕುಸುಮಗಳಿಂದಲೂ ಗಂಧಾದಿಗಳ ಲೇಪನದಿಂದಲೂ ಜಗದ್ಧಾತ್ರಿಯು ಪೂಜಿಸಲ್ಪಟ್ಟಳು. ಎಲ್ಲ ದೇವತೆಗಳಿಂದ ಧೂಪಗಳ ಮೂಲಕ ಭಕ್ತಿಯಿಂದ ಪೂಜಿತಳಾದ ದೇವಿಯು ಪ್ರಸನ್ನವದನಳಾಗಿ ನಮಸ್ಕರಿಸಿದ್ದ ಆ ಸಮಸ್ತ ದೇವತೆಗಳನ್ನೂ ಕುರಿತು ಹೀಗೆಂದಳು. ದೇವಿಯು ಹೇಳಿದಳು, ಎಲೈ ದೇವತೆಗಳೇ, ನಿಮ್ಮ ಅಭೀಷ್ಟವೇನಿದೆಯೋ ಅದನ್ನು ಕುರಿತು ವರವನ್ನು ಕೇಳಿರಿ. ಈ ನಿಮ್ಮ ಸ್ತವಗಳಿಂದ ಪೂಜಿತಳಾದ ನಾನು ಅತ್ಯಂತ ಪ್ರೀತಿಯಿಂದ ಅದನ್ನು ಕೊಡುತ್ತೇನೆ. ಆಗ ದೇವತೆಗಳು ಉತ್ತರಿಸಿದರು, ಭಗವತಿಯಾದ ನಿನ್ನಿಂದ ನಮಗೆ ಬೇಕಾದುದೆಲ್ಲವೂ ಮಾಡಲ್ಪಟ್ಟಿತು. ಇನ್ನು ಬೇಡಬೇಕಾದುದು ಏನೂ ಉಳಿದಿಲ್ಲ. ಏಕೆಂದರೆ ನಮ್ಮ ಶತ್ರುವಾದ ಈ ಮಹಿಷಾಸುರನು ಈಗಾಗಲೇ ಹತನಾಗಿದ್ದಾನೆ. ಹೀಗಿದ್ದರೂ ಹೇ ಮಹೇಶ್ವರಿ, ನೀನು ನಮಗೆ ವರವನ್ನು ಕೊಡಲೇಬೇಕಾಗಿದ್ದರೆ ನಿನ್ನನ್ನು ನಾವು ನೆನೆದಾಗಲೆಲ್ಲ ನಮ್ಮ ಮಹದಾಪತ್ತುಗಳನ್ನು ನಾಶ ಮಾಡು. ಹೇ ಅಮಲಾನನೆ, ಮತ್ತು ಯಾವ ಮನುಷ್ಯನು ಈ ಸ್ತೋತ್ರಗಳಿಂದ ನಿನ್ನನ್ನು ಸ್ತುತಿಸುವನೋ ಅವನ ಐಶ್ವರ್ಯ, ವೈಭವ, ಧನ, ಪತ್ನಿ, ಸಂಪತ್ತು ಇವು ನಮ್ಮಲ್ಲಿ ಪ್ರಸನ್ನಳಾಗಿರುವ ಹೇ ತಾಯಿ ಸದಾ ವರ್ಧಿಸುವಂತೆ ಅನುಗ್ರಹಿಸು. ಸುಮೇಧ ಋಷಿಯು ಇಂತೆಂದನು. ಇಲೈರಾಜನೇ, ಹೀಗೆ ದೇವತೆಗಳಿಂದ ತಮಗಾಗಿ ಮತ್ತು ಜಗತ್ತಿನ ಹಿತಕ್ಕಾಗಿ ಪ್ರಸನ್ನಗೊಳಿಸಲ್ಪಟ್ಟ ಭದ್ರಕಾಳಿಯು ಹಾಗೆಯೇ ಆಗಲಿ ಎಂದು ವರವನ್ನಿತ್ತು ಅಂತರ್ಧಾನಳಾದಳು. ಹೇ ರಾಜನೇ, ಆ ದೇವಿಯು 3 ಜಗತ್ತುಗಳ ಹಿತವನ್ನು ಬಯಸುವವಳಾಗಿ ಹಿಂದೆ ದೇವತೆಗಳ ಶರೀರಗಳಿಂದ ಹೇಗೆ ಉತ್ಪನ್ನಳಾದಳೆಂಬ ಈ ವಿಷಯವನ್ನು ನಿನಗೆ ಹೇಳಿದ್ದಾಯಿತು. ಪುನಃ ಆಕೆಯು ದುಷ್ಟ ದೈತ್ಯರ ಮತ್ತು ಶುಂಭನಿಶುಂಭರ ವಧೆಗಾಗಿಯೂ ಲೋಕರಕ್ಷಣಕ್ಕಾಗಿಯೂ ದೇವತೆಗಳಿಗೆ ಉಪಕಾರಿಣಿಯಾದ ಗೌರಿ ರೂಪದಿಂದ ಹೇಗೆ ಹುಟ್ಟಿದಳು ಎಂಬುದನ್ನು ಅದು ನಡೆದಂತೆಯೇ ಹೇಳುತ್ತೇನೆ. ಅದನ್ನು ಕೇಳು. ಹೀಗೆ ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮ್ಯದ ಇಂದ್ರಾದಿಗಳ ಸ್ತುತಿ ಎಂಬ 4ನೆಯ ಅಧ್ಯಾಯವು ಮುಗಿಯಿತು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.